ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ಹಾಗಾದ್ರೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇರುವಂತಹ ವಿಷಯ ಏನಪ್ಪಾ ಅಂತಂದ್ರ ಇನ್ನೊಂದು ಬಿಟೆಕ್ ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ಬಹಳಷ್ಟು ಚರ್ಚೆಗೆ ಹೊಂದಿರುವಂತ ಸಬ್ಜೆಕ್ಟ್ ಆಗಿರ್ಬೋದು, ಇದು ಒಂದು ಟಾಪಿಕ್ ಆಗಿರ್ಬೋದು. ಯಾವ್ದಪ್ಪಾ ಅಂತಂದ್ರ ಈ ಒಂದು ಬಿಟೆಕ್ ಇನ್ನ ಬಯೋಟೆಕ್ನಾಲಜಿ ಅನ್ನೋ ಒಂದು ಕೋರ್ಸಿನ ಬಗ್ಗೆ ನಾವು ಇವತ್ತ ಡಿಸ್ಕಷನ್ ಮಾಡ್ತಾ ಇದೀವಿ. ಹಾಗಾದ್ರೆ ಈ ಒಂದು ಕೋರ್ಸ್ ಒಳಗಡೆ ನಾವೇನೆಲ್ಲ ಕವರ್ ಮಾಡ್ತಾ ಇದೀವಿ ಅಂತಂದ್ರ, ಈ ಒಂದು ಕೋರ್ಸ್ ಅಂತಂದ್ರೆ ಏನು, ಅದಾದ್ಮೇಲೆ ಈ ಒಂದು ಕೋರ್ಸ್ ಒಳಗಡೆ ಬರುವಂತಹ ಎಲಿಜಿಬಿಲಿಟಿ ಏನಿರ್ತೈತಿ, ಈ ಒಂದು ಕೋರ್ಸಿನ ಫೀ ಸ್ಟ್ರಕ್ಚರ್ ಏನು, ಈ ಒಂದು ಕೋರ್ಸಿನ ಎಂಟ್ರನ್ಸ್ ಎಕ್ಸಾಮ್ಸ್ ಗಳೇನೆಲ್ಲ ಇರ್ತಾವು, ಅದಾದ್ಮೇಲೆ ಈ ಒಂದು ಕೋರ್ಸಿನ ಡ್ಯೂರೇಷನ್, ಸಬ್ಜೆಕ್ಟ್ ಹಾಗೂ ಇದರ ಒಂದು ಜಾಬ್ ಅಪಾರ್ಚುನಿಟೀಸ್ ಗಳೇನು, ಈ ಒಂದು ಕೋರ್ಸ್ನ ಮುಗಿಸಿದ ಮೇಲೆ ನಾವು ಜಾಬ್ ಮಾಡ್ತಾ ಇದೀವಿ, ನಮ್ಮ ಸ್ಯಾಲರಿ ಸ್ಕೇಲ್ ಏನೆಲ್ಲ ಇರ್ತೈತಿ, ಅದಾದ್ಮೇಲೆ ಈ ಒಂದು ಕೋರ್ಸ್ನ ಮುಗಿಸಿದ ಮೇಲೆ ನಮಗ ಏನೆಲ್ಲ ಹೈಯರ್ ಎಜುಕೇಶನ್ ಇರ್ತದೆ ಅಂತೇಳಿ ಇನ್ ಡೀಟೇಲ್ ಆಗಿ ವಿತ್ ಇನ್ 10 ಮಿನಿಟ್ಸ್ ಒಳಗಡೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನೆಲ್ ಗೆ ವಿಸಿಟ್ ಮಾಡಿದ್ರಿ, ನಮ್ಮ ಒಂದು ಚಾನೆಲ್ ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಇದೇ ರೀತಿ ಅಪ್ಡೇಟ್ಸ್ ಗಳನ್ನ ನೋಡ್ತಾ ಇರ್ತೀವಿ. ಸೊ ಮೊದಲಿಗೆ ಈ ಒಂದು ಕೋರ್ಸ್ ಅಂತಂದ್ರೆ ನೋಡೋಣ. ಸೊ ಈ ಒಂದು ಕೋರ್ಸ್ ಯಾವುದರ ಮೇಲೆ ಬ್ಲೆಂಡ್ ಆಗಿರ್ತದೆ ಅಂದ್ರೆ ಕಂಪ್ಲೀಟ್ ಆಗಿ ಅಪ್ಲೈಡ್ ಬಯಾಲಜಿ, ಅದೇ ರೀತಿ ಕೆಮಿಕಲ್ ಇಂಜಿನಿಯರಿಂಗ್ ಒಳಗೆ ಡಿಪೆಂಡ್ ಆಗಿರ್ತದ. ಅಂದ್ರೆ ಇದ್ರೊಳಗಡೆ ಒಂದು ಲಿವಿಂಗ್ ಆರ್ಗಾನಿಸಮ್ಸ್ ಗಳನ್ನ ಯಾವ ತರ ಗ್ರೋತ್ ಮಾಡ್ತೀರಿ, ಆತರ ಅದ್ರೊಳಗಡೆ ಅದರಿಂದ ಅಡ್ವಾನ್ಸ್ ಸೊಲ್ಯೂಷನ್ ಗಳನ್ನ ಯಾವ ತರ ಪ್ರಿಪೇರ್ ಮಾಡ್ತೀರಿ, ಅದ್ರೊಳಗಡೆ ಮೆಡಿಸಿನ್ಸ್ ಗಳು ಅಥವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಗಳಿಗೆ ಕಂಪ್ಲೀಟ್ ಆಗಿ ಇದ್ರೊಳಗಡೆ ಡೀಟೇಲ್ಸ್ ಆಗಿ ಕಲಿತಾ ಹೋಗ್ತೀವಿ. ಹಾಗಾದ್ರೆ ಮೊದಲಿಗೆ ಈ ಒಂದು ಕೋರ್ಸ್ ನ ಎಲಿಜಿಬಿಲಿಟಿ ಏನು, ಈ ಒಂದು ಕೋರ್ಸ್ ನ ನಾವು ಮಾಡ್ಬೇಕಾದ್ರೆ ನಮಗೆ ಏನೆಲ್ಲ ಎಲಿಜಿಬಿಲಿಟಿ ಇರ್ಬೇಕಂತ ಹೇಳಿ ನೋಡೋಣ. ಸೊ ನೀವು ಈ ಒಂದು ಕೋರ್ಸ್ ನ ಮಾಡ್ಬೇಕಾದ್ರೆ ನಿಮ್ಮ ಎಜುಕೇಶನ್ PUC ಸೈನ್ಸ್ ಆಗಿರ್ಬೇಕು, ಅದರ ಜೊತೆಗೇನೆ ನಿಮ್ಮ ಕಾಂಬಿನೇಷನ್ ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೂ ಬಯಾಲಜಿ ಮತ್ತು ಮ್ಯಾಥಮೆಟಿಕ್ಸ್ ಅನ್ನ ಹೊಂದಿದಾಗ ಮಾತ್ರ ಈ ಒಂದು ಕೋರ್ಸ್ ಅನ್ನ ಮಾಡ್ಲಿಕ್ಕೆ ನಾವು ಎಲಿಜಿಬಲ್ ಆಗ್ತೀವಿ. ಹಾಗಾದ್ರೆ ಯಾವ್ಯಾವ ಸ್ಟ್ರೀಮ್ PUC ಒಳಗಡೆ ಅಂತಂದ್ರೆ ಒಂದು PCMB ಆಗಿರ್ಬೋದು, PCB ಆಗಿರ್ಬೋದು ಅಥವಾ PCM ಆಗಿರ್ಬೋದು. ಈ ಕಾಂಬಿನೇಷನ್ ನೀವು ಏನಾದ್ರು ತಗೊಂಡಿದ್ರಂದ್ರೆ PUC ಒಳಗಡೆ ನೀವು ಈ ಕೋರ್ಸ್ ಅನ್ನ ಮಾಡ್ಲಿಕ್ಕೆ ಎಲಿಜಿಬಲ್ ಆಗ್ತೀರಿ. ಅದರ ಜೊತೆಗೇನೆ ಈ ಒಂದು ಕೋರ್ಸ್ ಅನ್ನು ಮಾಡ್ಬೇಕಾದ್ರೆ ನಮ್ಮ ಮಿನಿಮಮ್ ಪರ್ಸೆಂಟೇಜ್ ಎಷ್ಟಿರ್ಬೇಕ್ರಿ ಅಂತ ಕೇಳಿದ್ರೆ, ನೀವು ಪ್ರೀವಿಯಸ್ ಇಯರ್ ಒಳಗಡೆ 50+ ಅಬೋವ್ ಮಾಡಿದಾಗ ನೀವು ಈ ಕೋರ್ಸ್ ಅನ್ನ ಮಾಡ್ಲಿಕ್ಕೆ ಎಲಿಜಿಬಲ್ ಆಗ್ತೀರಿ. ಅದರ ಜೊತೆಗೇನೆ ಈ ಒಂದು ಕೋರ್ಸ್ ಅನ್ನ ಮಾಡಿದಾಗ ನಮಗೇನಾದ್ರೂ ಎಂಟ್ರನ್ಸ್ ಎಕ್ಸಾಮ್ಸ್ ಗಳಿರ್ತಾವೇನ್ರಿ ಅಂತ ಕೇಳ್ಬೋದು ನೀವು. ಸೊ ಇದ್ರೊಳಗಡೆ ಡೆಫಿನೆಟ್ಲಿ ನಿಮ್ಗೆ ಎಂಟ್ರನ್ಸ್ ಎಕ್ಸಾಮ್ಸ್ ಗಳಿರ್ತಾವು. ಏನ್ ಎಂಟ್ರನ್ಸ್ ಎಕ್ಸಾಮ್ ಅಂತಂದ್ರ, ನೀವು ಇಲ್ಲಿ JEE ಮೇನ್ ಅನ್ನೋ ಒಂದು ಎಂಟ್ರನ್ಸ್ ಎಕ್ಸಾಮ್ ಅನ್ನ ಪಾಸ್ ಆಗ್ಬೇಕಾಗ್ತದ. ಎಲಿಜಿಬಲ್ ಆದಾಗ ಮಾತ್ರ ನೀವು ಆ ಒಂದು ಮೆರಿಟ್ ಥ್ರೂ ನೀವು ಆ ಒಂದು ಅಡ್ಮಿಷನ್ ಅನ್ನ ತಗೊಳ್ಳಿಕ್ಕೆ ಎಲಿಜಿಬಲ್ ಆಗ್ತೀರಿ. ಅದರ ಜೊತೆಗೇನೆ ನಿಮ್ಮ ಸ್ಟೇಟ್ ಲೆವೆಲ್ ಎಂಟ್ರನ್ಸ್ ಎಕ್ಸಾಮ್ ಅನ್ನು ಕೂಡ ಬರಿಬೇಕಾಗ್ತದ. ಸೊ ಇವುಗಳು ನಿಮ್ಗೆ ಎಂಟ್ರನ್ಸ್ ಎಕ್ಸಾಮ್ ಆಯ್ತು. ಅದಾದ್ಮೇಲೆ ಈ ಒಂದು ಕೋರ್ಸ್ ಅನ್ನ ಮಾಡ್ತಾ ಇದೀವಿ ನಾವು. ಈ ಒಂದು ಕೋರ್ಸಿನ ಡ್ಯೂರೇಷನ್ ಅಂದ್ರೆ ಎಷ್ಟು ವರ್ಷ ನಾವು ಈ ಕೋರ್ಸ್ ಅನ್ನ ಕಲಿಬೇಕ್ರಿ ಅಂತ ಕೇಳ್ಬೋದು ನೀವು. ಸೊ ಈ ಒಂದು ಬಿಟೆಕ್ ಬಯೋಟೆಕ್ನಾಲಜಿ ಕೋರ್ಸಿನ ಡ್ಯೂರೇಷನ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 4 ವರ್ಷ ಇದರ ಡ್ಯೂರೇಷನ್ ಇರ್ತೈತಿ. ಅದರ ಜೊತೆಗೇನೆ ಇದನ್ನ ನಾವು 8 ಸೆಮಿಸ್ಟರ್ ಒಳಗಡೆ ಸ್ಪ್ಲಿಟ್ ಮಾಡಿರ್ತಾರೆ ಇದರ ಸಿಲೆಬಸ್ ಅನ್ನ. ಹಾಗಾದ್ರೆ ಈ ಒಂದು ಕೋರ್ಸ್ ಅನ್ನ ಮಾಡ್ಲಿಕ್ಕೆ ನಮ್ಮ ಫೀ ಸ್ಟ್ರಕ್ಚರ್ ಎಷ್ಟಿರ್ತೈತ್ರಿ ಅಂತ ಕೇಳ್ಬೋದು ನೀವು. ಸೊ ಇದರ ಫೀ ಸ್ಟ್ರಕ್ಚರ್ ಬಂದ್ಬಿಟ್ಟು ನಿಮಗೆ ಅಪ್ರಾಕ್ಸಿಮೇಟ್ಲಿ ಪರ್ ಇಯರ್ಗೆ 1.5 ಇಂದ 2 ಲ್ಯಾಕ್ ಪರ್ ಇಯರ್ ಇರ್ತೈತಿ. ಅಂದ್ರ ನೀವೊಂದು ಕೋರ್ಸ್ ಅನ್ನ ಮುಗಿಸೋತ್ತಿಗೆ ನೀವು ಇಲ್ಲಿ 8 ಲ್ಯಾಕ್ ಟು 10 ಲ್ಯಾಕ್ ನೀವು ಒಂದು ಎವರೇಜ್ ನಿಮ್ದಿಲ್ಲ ಫೀ ಸ್ಟ್ರಕ್ಚರ್ ಇರ್ತೈತಿ. ಸೊ ಅದಾದ್ಮೇಲೆ ಈ ಒಂದು ಕೋರ್ಸ್ ಅನ್ನ ಮಾಡಿದೀವಿ ನಾವು. ಈ ಒಂದು ಕೋರ್ಸಿನ ಡ್ಯೂರೇಷನ್ ಹೇಳಿದ್ರಿ, ಇದರ ಫೀ ಸ್ಟ್ರಕ್ಚರ್ನು ಕೂಡ ಹೇಳಿದ್ರಿ. ಹಾಗಾದ್ರೆ ನಾವು ಈ ಕೋರ್ಸ್ ಅನ್ನ ಮಾಡಿದಾಗ ಏನೆಲ್ಲ ಸಬ್ಜೆಕ್ಟ್ ಗಳನ್ನ ಕಲಿಬಹುದು, ಏನೆಲ್ಲ ಬೇಸಿಕ್ ಸಬ್ಜೆಕ್ಟ್ ಗಳನ್ನ ಕಲಿಬಹುದು ಅಂತ ಕೇಳಿದ್ರೆ, ಸೊ ನಿಮಗೆ ನಾನು ಮೊದಲಿಗೆ ಹೇಳಿದ್ದೆ, ಇದು ಕಂಪ್ಲೀಟ್ ಆಗಿ ಅಪ್ಲೈಡ್ ಬಯಾಲಜಿ, ಅದರ ಜೊತೆ ಕೆಮಿಕಲ್ ಇಂಜಿನಿಯರಿಂಗ್ ಗಳ ಮೇಲೆ ಡಿಪೆಂಡ್ ಆಗಿರ್ತದ, ಲಿವಿಂಗ್ ಆರ್ಗನಿಸಮ್ ಮೇಲೆ. ಸೊ ಮೊದಲನೇ ಸಬ್ಜೆಕ್ಟ್ ಏನಪ್ಪಾ ಅಂತಂದ್ರೆ ಇದರೊಳಗಡೆ ಬಯಾಲಜಿ ಆಗಿರ್ತದ, ಅದಾದ್ಮೇಲೆ ಜೆನೆಟಿಕ್ಸ್ ಅಂತ ಬರ್ತೈತಿ, ಆಮೇಲೆ ಬಯೋ ಪ್ರೊಸೆಸಿಂಗ್ ಇಂಜಿನಿಯರಿಂಗ್ ಅಂತ ಬರ್ತೈತಿ, ಅದಾದ್ಮೇಲೆ ನಾವಿಲ್ಲಿ ಬಯೋ ಇನ್ಫಾರ್ಮೆಟಿಕ್ಸ್, ಆಮೇಲೆ ಜೆನೆಟಿಕ್ ಇಂಜಿನಿಯರಿಂಗ್, ಅದಾದ್ಮೇಲೆ ಈ ತರ ಹಲವಾರು ಸಬ್ಜೆಕ್ಟ್ ಗಳನ್ನ ಇದರೊಳಗಡೆ ನಾವು ಕಲಿತಾ ಹೋಗ್ತೀವಿ. ಹಾಗಾದ್ರೆ ಇದರೊಳಗಡೆ ಲ್ಯಾಬೊರೇಟರಿ ಟ್ರೈನಿಂಗ್ ಒಳಗಡೆ ಏನೆಲ್ಲ ಕಲಿತೀವಿ ಅಂತಂದ್ರೆ, ಸೊ ಇಲ್ಲಿ ನಾವು ಒಂದು PCR ಟೆಕ್ನಿಕ್ಸ್ ಆಗಿರ್ಬೋದು, ಬಯೋ ಪ್ರೊಸೆಸಿಂಗ್ ಟೆಕ್ನಿಕ್ಸ್ ಆಗಿರ್ಬೋದು, ಈ ತರ ಹಲವಾರು ಟ್ರೈನಿಂಗ್ ಗಳನ್ನು ಕೂಡ ನಾವು ತಗೊಂತೀವಿ ಲ್ಯಾಬ್ ಒಳಗಡೆ, ಲ್ಯಾಬ್ ಎಕ್ಸ್ಪೆರಿಮೆಂಟ್ ಒಳಗಡೆ. ಸೊ ಇದು ನಿಮ್ಗೆ ಕಂಪ್ಲೀಟ್ ಸಿಲೆಬಸ್, ಅದರ ಜೊತೆಗೆ ಲ್ಯಾಬ್ ಟ್ರೈನಿಂಗ್ ಇದ್ದು ಇನ್ಫಾರ್ಮೇಶನ್ ಆಯ್ತು. ಸೊ ಅದಾದ್ಮೇಲೆ ಈ ಒಂದು ಕೋರ್ಸ್ ಅನ್ನ ಮುಗಿಸಿದಿರಿ ನಾವು. ಈ ಕೋರ್ಸ್ ಅನ್ನ ಮುಗಿಸಿದ ಮೇಲೆ ನಮ್ಗ ಏನೆಲ್ಲ ಜಾಬ್ ಅಪಾರ್ಚುನಿಟೀಸ್ ಇರ್ತಾವ ಅಂತ ಕೇಳ್ಬೋದು ನೀವು. ಸೊ ಇದ್ರೊಳಗಡೆ ಜಾಬ್ ಅಪಾರ್ಚುನಿಟೀಸ್ ಗಳು ನಿಮ್ಗೆ ಏನೆಲ್ಲ ಇರ್ತಾವ ಅಂತಂದ್ರ, ಮೊದಲನೇ ಜಾಬ್ ಅಪಾರ್ಚುನಿಟೀಸ್ ಇಲ್ಲಿ ಬಯೋ ಟೆಕ್ನಾಲಜಿಸ್ಟ್ ಆಗಿ ಕೆಲಸ ಮಾಡಬಹುದು, ಬಯೋ ಅನಾಲಿಸಿಸ್ಟ್ ಆಗಿ ಕೆಲಸ ಮಾಡಬಹುದು, ಅದಾದ್ಮೇಲೆ ರಿಸರ್ಚ್ ಸೈಂಟಿಸ್ಟ್ ಆಗಿ ಕೆಲಸ ಮಾಡಬಹುದು, ಅದಾದ್ಮೇಲೆ ನಾವಿಲ್ಲಿ ಬಯೋ ಇನ್ಫಾರ್ಮೇಟಿವ್ಸ್ ಅನಾಲಿಸಿಸ್ಟ್ ಆಗಿ ಕೆಲಸ ಮಾಡಬಹುದು, ಅದಾದ್ಮೇಲೆ ನಾವಿಲ್ಲಿ ಬಯೋ ಪ್ರೊಸೆಸಿಂಗ್ ಇಂಜಿನಿಯರ್ ಆಗಿ ಕೂಡ ಕೆಲಸ ಮಾಡಬಹುದು, ಅದಾದ್ಮೇಲೆ ನಾವಿಲ್ಲಿ ಕ್ಲಿನಿಕಲ್ ರಿಸರ್ಚ್ ಅಸೋಸಿಯೇಟರ್ ಆಗಿನೂ ಕೂಡ ಕೆಲಸ ಮಾಡಬಹುದು, ಆಮೇಲೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಕೂಡ ಆಗಿ ಕಾಲೇಜ್ ಒಳಗಡೆ ಕೆಲಸ ಮಾಡಬಹುದು. ಈ ತರ ನಿಮ್ಗೆ ಹಲವಾರು ಜಾಬ್ ಅಪಾರ್ಚುನಿಟೀಸ್ ಗಳು
ಇದ್ರೊಳಗಡೆ ಇರ್ತಾವೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಒಂದು ಕೋರ್ಸ್ನ ಮಾಡಿದಿವ್ರಿ ನಾವು, ಇದ್ರೊಳಗಡೆ ಜಾಬ್ ಅಪಾರ್ಚುನಿಟೀಸ್ ಹೇಳಿದ್ರಿ. ಇನ್ನ ಈ ಒಂದು ಕೋರ್ಸ್ನ ಮಾಡಿದಾಗ ನಮಗ್ ಏನೆಲ್ಲ ಸ್ಯಾಲರಿ ಸ್ಕೇಲ್ ಇರ್ತೈತಿ, ಎಷ್ಟು ಸ್ಯಾಲರಿ ಸ್ಕೇಲ್ ನ ತಗೋಬಹುದು ನಾವು ಅಂತ ಕೇಳ್ಬೋದು ನೀವು. ಸೊ ಇದ್ರೊಳಗೆ ನಿಮ್ಗೆ ಸ್ಯಾಲರಿ ಸ್ಕೇಲ್ ಬಂದ ಡಿಪೆಂಡ್ ಆಗಿರೋದೇನಪ್ಪ ಅಂದ್ರೆ ನೀವು ಯಾವ ವೇರಿಯಸ್ ಡಿಪಾರ್ಟ್ಮೆಂಟ್ ಒಳಗಡೆ ಕೆಲಸ ಮಾಡ್ತಿರ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಅಂದ್ರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಒಳಗಿದ್ರೆ ಬೇರೆ ಸ್ಯಾಲರಿ ಇರ್ತೈತಿ, ಆಮೇಲೆ ಫಾರ್ಮಸ್ಯೂಟಿಕಲ್ ಕಂಪನೀಸ್ ಒಳಗಿದ್ರೆ ಬೇರೆ ಸ್ಯಾಲರಿ ಇರ್ತೈತಿ. ಅಂದ್ರೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಒಳಗಡೆ ಇರ್ತಿರಲ್ಲ ಅದ್ರ ಮೇಲೆ ನಿಮ್ಮ ಸ್ಯಾಲರಿ ಸ್ಕೇಲ್ ಡಿಪೆಂಡ್ ಆಗಿರ್ತದೆ. ಸೊ ನಿಮ್ಗೆ ಎವರೇಜ್ ಸ್ಯಾಲರಿ ಎಷ್ಟು ಅಂದ್ರೆ ಪರ್ ಆನಮ್ 5.5 to 7 lakh ಪರ್ ಆನಮ್ ನೀವು ಸ್ಯಾಲರಿನ ತಗೊಂತೀರಿ ಫ್ರೆಶರ್ ಆಗಿ ಜಾಯ್ನ್ ಆದಾಗ. ಅದಾದ್ಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ನಿಮ್ಮ ಒಂದು ಸ್ಕಿಲ್ ಗಳ ಮೇಲೆ ಡಿಪೆಂಡ್ ಆಗಿ ನಿಮ್ಮ ಸ್ಯಾಲರಿ ವಿತ್ ಇನ್ ಇಯರ್ ಅಥವಾ ವಿತ್ ಇನ್ 2 ಇಯರ್ ಒಳಗಡೆ ನಿಮ್ಮ ಸ್ಯಾಲರಿ ಇನ್ಕ್ರೀಸ್ ಆಕೊಂತ ಹೋಗ್ತದೆ. ಅಪ್ರಾಕ್ಸಿಮೇಟ್ಲಿ 7 to 8 ಅಥವಾ 9 ಈ ತರ ನಿಮ್ಗೆ ಸ್ಯಾಲರಿ ಇನ್ಕ್ರೀಸ್ ಆಕೊಂತ ಹೋಗ್ತತಿ. ಈ ತರ ನಿಮ್ಗೆ ಸ್ಯಾಲರಿ ಸ್ಕೇಲ್ ಕೂಡ ಇದ್ರೊಳಗಡೆ ಚೆನ್ನಾಗಿರ್ತದ. ಅದಾದ್ಮೇಲೆ ಈ ಒಂದು ಕೋರ್ಸ್ ಅನ್ನ ಮುಗಿಸಿದ್ವಿ ನಾವು. ಯಾವ ಕೋರ್ಸು? ಈ ಒಂದು ಬಿಟೆಕ್ ಇನ್ನ ಬಯೋಟೆಕ್ನಾಲಜಿ ಅನ್ನೋ ಕೋರ್ಸ್ ನ ಮುಗಿಸಿದ್ವಿ. ನಮ್ಗೆ ಇದ್ರೊಳಗಡೆ ಅತಿ ಹೆಚ್ಚು ಎಜುಕೇಶನ್ ಬೇಕಾದ್ರೆ ಹೈಯರ್ ಎಜುಕೇಶನ್ ನೋಡ್ತಾ ಇದೀವಿ ನಾವು. ಇದ್ರೊಳಗಡೆ ಏನಾದ್ರು ಹೈಯರ್ ಎಜುಕೇಶನ್ ಇದೆಯಾ ಅಂತ ಕೇಳ್ಬೋದು ನೀವು. ಸೊ ಡೆಫಿನೆಟ್ಲಿ ಇದ್ರೊಳಗಡೆ ಕೂಡ ನಿಮ್ಗೆ ಹೈಯರ್ ಎಜುಕೇಶನ್ ಗಳು ಇರ್ತಾವು. ಏನೆಲ್ಲ ಹೈಯರ್ ಎಜುಕೇಶನ್ ನಾವು ಮಾಡಬಹುದು ಈ ಒಂದು ಬಿಟೆಕ್ ಬಯೋಟೆಕ್ನಾಲಜಿ ಕೋರ್ಸ್ ಅನ್ನ ಮುಗಿಸಿದ ಮೇಲೆ ಅಂತ ಕೇಳಿದ್ರೆ, ಸೊ ನಿಮ್ಗೆ ಇಲ್ಲಿ ಬಯೋಟೆಕ್ನಾಲಜಿ ಮೇಲೆ ಹೈಯರ್ ಎಜುಕೇಶನ್ ಏನಪ್ಪಾ ಅಂತಂದ್ರ ಮೊದಲಿಗೆ ಎಂ ಟೆಕ್ ಇನ್ ಬಯೋಟೆಕ್ನಾಲಜಿ ಅಂತ ಕಲಿಬಹುದು. ಅದಾದ್ಮೇಲೆ ಇಲ್ಲಿ ಎಂ ಟೆಕ್ ಇನ್ ಬಯೋ ಪ್ರೊಸೆಸಿಂಗ್ ಇಂಜಿನಿಯರಿಂಗ್ ಅಂತ ಕಲಿಬಹುದು. ಅದಾದ್ಮೇಲೆ ನಾವಿಲ್ಲಿ ಎಂ ಟೆಕ್ ಇನ್ ಬಯೋ ಇನ್ಫಾರ್ಮೆಟಿಕ್ಸ್ ಅಂತ ಬರ್ತೈತಿ. ಅದಾದ್ಮೇಲೆ ಎಂ ಬಿ ಎ ಇನ್ ಬಯೋಟೆಕ್ ಅಂತ ಬರ್ತೈತಿ. ಅದಾದ್ಮೇಲೆ ನಾವಿಲ್ಲಿ ಜನರಲ್ ಎಂ ಬಿ ಎನು ಕೂಡ ಕಲಿಬಹುದು. ಆಮೇಲೆ ಮಾಸ್ಟರ್ಸ್ ಇನ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಅಂದ್ರೂ ಕೂಡ ಕಲಿಬಹುದು. ಹತ್ತು ಹಲವಾರು ಹೈಯರ್ ಎಜುಕೇಶನ್ ಕೂಡ ಇದರೊಳಗಡೆ ಇರ್ತಾವು. ಸೊ ಇದು ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ಬಿಟೆಕ್ ಇನ್ ಬಯೋಟೆಕ್ನಾಲಜಿ ಅನ್ನೋ ಒಂದು ಕೋರ್ಸಿನ ಬಗ್ಗೆ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಬಿಟೆಕ್ ಬಯೋಟೆಕ್ನಾಲಜಿ ಕೋರ್ಸ್ ಅನ್ನ ಮಾಡ್ಬೇಕು ಅನ್ಕೊಂಡಿದ್ರೆ ನೀವು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇದರೊಳಗಡೆ ಸಂಪೂರ್ಣ ಮಾಹಿತಿ ಇದೆ. ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋನ ನೋಡ್ತಾ ಇದ್ರಲ್ಲ, ಯಾರಿಗೆ ಬಯೋಟೆಕ್ನಾಲಜಿ ಕೋರ್ಸ್ ಅನ್ನ ಮಾಡ್ಬೇಕು ಅನ್ಕೊಂಡಿದಾರೋ ಅವರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ. ಸೊ ಅವರಿಗೂ ಕೂಡ ಇದು ಹೆಲ್ಪ್ ಆಗ್ಬಹುದು. ಸೊ ಇದು ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ಬಿಟೆಕ್ ಇನ್ ಬಯೋಟೆಕ್ನಾಲಜಿ ಅಂತ ಕೋರ್ಸಿನ ಬಗ್ಗೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳ ಹೊಸದಾಗಿ ವಿಸಿಟ್ ಮಾಡಿದ್ರಲ್ಲ, ನಮ್ಮ ಒಂದು ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡಿ. Thank you for watching this video and please do subscribe our channel. Thank you.